ಮೆಕ್ಕೆಜೋಳ ಹಾಗೂ ಭತ್ತಕ್ಕೆ ಬೆಂಬಲ ಬೆಲೆ ನಿಗದಿ ಮಾಡದೆ ಇತ್ತ ಖರೀದಿ ಕೇಂದ್ರ ತೆರೆಯದಿರುವ ರಾಜ್ಯ ಸರ್ಕಾರದ ವಿರುದ್ಧ ಡಿಸೆಂಬರ್ 9ರಂದು ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಎಂಎಲ್ಸಿ ರವಿಕುಮಾರ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತಪರ ಸರ್ಕಾರ ಎಂದು ಹೇಳಿಕೊಳ್ಳುತ್ತಿದ್ದು, ಆದರೆ ಇದುವರೆಗೂ ರೈತರ ಮೆಕ್ಕೆಜೋಳ ಹಾಗೂ ಭತ್ತಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ ಹಾಗೂ ಖರೀದಿ ಕೇಂದ್ರ ತೆರೆದಿಲ್ಲ ಎಂದರು. ನಾವು ಹೋರಾಟ ಮಾಡಿದ ಮೇಲೆ ಖರೀದಿ ಕೇಂದ್ರ ತೆರೆಯುವ ನಿರ್ಧಾರ ಮಾಡಿದ್ದಾರೆ ವಿನಃ ಖರೀದಿಗೆ ಮುಂದಾಗಿಲ್ಲ. ಇದೊಂದು ರೈತ ವಿರೋಧಿ ಸರ್ಕಾರ ಎಂದು ಕಿಡಿಕಾರಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ದೆಹಲಿ ಯಾತ್ರೆಯಲ್ಲಿ ಮುಳುಗಿದ್ದು, ಸಚಿವರು ರೈತರ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿಲ್ಲ ಎಂದ ಅವರು, ರಾಜು ಕಾಗೆ, ರಾಯರೆಡ್ಡಿ ಸೇರಿ ಹಲವರು ಅನುದಾನ ಕೊಟ್ಟಿಲ್ಲ ಅಂತಿದ್ದು, ನಿಮ್ಮ ಅಧಿಕಾರ ಹಸ್ತಾಂತರದ ಸಮಸ್ಯೆ ಏನಿದೆ ಅದನ್ನು ಬೇಗ ಬಗೆಹರಿಸಿಕೊಳ್ಳಿ, ಇಲ್ಲವಾದರೆ ರಾಜೀನಾಮೆ ಕೊಟ್ಟು ಹೋಗಿ, ಸಮರ್ಥರು ಬಂದು ಆಡಳಿತ ನಡೆಸುತ್ತಾರೆ ಎಂದರು. 9ನೇ ತಾರೀಕು ಬೆಳಗಾಂನಲ್ಲಿ ಒಂದು ರೈತರ ಬೃಹತ್ ಪ್ರತಿಭಟನೆಯನ್ನು ಭಾರತೀಯ ಜನತಾ ಪಾರ್ಟಿ ಮಾಡೋದಕ್ಕೆ ಯೋಜನೆಯನ್ನು ರೂಪಿಸಿದೆ. ಕಾರಣ ಏನು ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ನಮ್ಮದು ರೈತರ ಸರ್ಕಾರ, SC ST OBC ಪರ ಇರೋ ಸರ್ಕಾರ ಅಂತ ಈ ಸರ್ಕಾರ ಹೇಳಿಕೊಳ್ಳುತ್ತೆ. ಆದರೆ ಸುಮಾರು 54,73,000 ಮೆಟ್ರಿಕ್ ಟನ್ ಮೆಕ್ಕೆಜೋಳ ಬೆಳೆದಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಅದಕ್ಕೆ ಇದುವರೆಗೂ ಒಂದು ಖರೀದಿ ಕೇಂದ್ರ ಓಪನ್ ಮಾಡಿಲ್ಲ. ಈಗ ನಮ್ಮ ಹೋರಾಟದ ನಂತರ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಖರೀದಿ ಕೇಂದ್ರ ಓಪನ್ ಮಾಡ್ತೀವಿ, ಬಟ್ 5 ಲಕ್ಷ ಮೆಟ್ರಿಕ್ ಟನ್ನನ್ನು ನಾವು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಂಗಾದ್ರೆ ಇನ್ನು ಉಳಿದಿರೋ ಮೆಕ್ಕೆಜೋಳ ಏನು ಮಾಡಬೇಕು? ಈಗ ಆಲ್ರೆಡಿ ಸಿಕ್ಕ ಬೆಲೆಗೆ ಮಾರಾಟ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ರೈತರ ಪರವಾಗಿ 2,400 ರೂಪಾಯಿಗೆ ಒಂದು ಕ್ವಿಂಟಲ್ನಂತೆ ದರ ನಿಗದಿ ಮಾಡಿದೆ. ಆದರೆ ಈ ಸರ್ಕಾರ ಮಾತ್ರ ಕೊಂಡ್ಕೊಳ್ತಾ ಇಲ್ಲ. ಇದೊಂದು ರೀತಿ ರೈತ ವಿರೋಧಿ ಸರ್ಕಾರ. ಎರಡನೇದಾಗಿ ನಮ್ಮ ವಿಜಯನಗರ, ಬಳ್ಳಾರಿ, ಕೊಪ್ಪಳ, ರಾಯಚೂರು ಅಲ್ಲಿ ತುಂಗಭದ್ರಾ ಡ್ಯಾಮ್ ಏನಿದೆ 2 ಸರಿ ತುಂಬಿತು. ಎರಡನೇ ಬೆಳೆ ಬೆಳೆಯೋದಕ್ಕೆ ನೀರು ಬಿಡಿ ಅಂತ ಹೇಳಿದರೆ ನೀರು ಬಿಡದೇನೆ ಗೇಟ್ಗಳ ರಿಪೇರಿ ಅಂಥೇಳಿ ಕಾಲ ವ್ಯಯ ಮಾಡ್ತಾಯಿದೆ. ಗೇಟ್ಗಳು ರಿಪೇರಿ ಮಾಡಿದಂಥ 12 ಕೋಟಿ ರೂಪಾಯಿನೂ ಕೂಡ ಈ ಸರ್ಕಾರ ಕೊಟ್ಟಿಲ್ಲ. ಎರಡನೇ ಬೆಳೆಗೆ ಪರಿಹಾರ ಕೊಡಿ ಅಂಥೇಳಿ ನಾವು ಆಗ್ರಹಪಡಿಸಿ 9ನೇ ತಾರೀಕು ಬೆಳಗಾಂನಲ್ಲಿ ಮತ್ತೊಂದು ಸರಿ ನಾವು ಆಗ್ರಹಪಡಿಸ್ತೇವೆ. ಒಬ್ಬ ರೈತನಿಗೆ 25,000 ರೂಪಾಯಿ ಒಂದು ಎಕರೆಗೆ ಕೊಡಬೇಕು. ಇನ್ನು ಮೂರನೇದು ಭಾಳ ಇಂಪಾರ್ಟೆಂಟು, ತೊಗರಿ ಬೆಳೆ. ಕಲ್ಯಾಣ ಕರ್ನಾಟಕ ರಾಜ್ಯದಲ್ಲಿ ತೊಗರಿ ಬೆಳೆಗೆ ಕಳೆದ ಸರಿ 500 ಕೋಟಿ ರೂಪಾಯಿ ಪರಿಹಾರ ಅಂತೇಳಿ ಈ ಸರ್ಕಾರ ಘೋಷಣೆ ಮಾಡಿತ್ತು, 1 ಪೈಸಾ ಕೊಟ್ಟಿಲ್ಲ. ಈಗ 80% ತೊಗರಿ ಲಾಸ್ ಆಗಿದೆ, ಅದ್ರದ್ದು ಪರಿಹಾರನೂ ಕೂಡ ಕೊಟ್ಟಿಲ್ಲ. ಒಟ್ಟಾರೆಯಾಗಿ ಈ ರಾಜ್ಯ ಸರ್ಕಾರ ರೈತ ವಿರೋಧಿ ಸರ್ಕಾರ ಆಗಿದೆ. ಇನ್ನು ಅಡಿಕೆಗೆ ನುಸಿ ರೋಗ, ತೆಂಗಿಗೆ ರೋಗ, ತೋಟಗಾರಿಕೆ ಬೆಳೆಗಳಿಗೆ ಇನ್ನೂ ಪರಿಹಾರನ ಕೊಟ್ಟಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ಇಲ್ಲಿ ಈರುಳ್ಳಿ ಇದೆ, ಉದ್ದು ಇದೆ, ಹೆಸರಿದೆ, ಹತ್ತಿ ಇದೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ಜಾಸ್ತಿ ಮಳೆ ಬಂದ್ಬಿಟ್ಟು ಹಸಿರು ಬರ ಇದೆ. ಆದರೆ ಈ ಸರ್ಕಾರ ಏನು ಕೂಡ ಚರ್ಚೆ ಮಾಡ್ತಾ ಇಲ್ಲ.